ನಮಸ್ಕಾರ ಸ್ನೇಹಿತರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಇಡೀ ರಾಜ್ಯದ ಗಮನ ಸೆಳೀತಾ ಇರೋದು ನಿಮಗೆ ಗೊತ್ತೇ ಇದೆ. ಅದರಲ್ಲೂ ಮೈತ್ರಿ ಅಭ್ಯರ್ಥಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಈಗ ಆ ವಿಚಾರ ಸಹ ಹೊರಬಿದ್ದಿದೆ. ಮೈತ್ರಿ ಅಭ್ಯರ್ಥಿ ಅನೌನ್ಸ್ ಆಗ್ತಾ ಇದೆ. ಈಗಾಗಲೇ ಅಮಿತ್ ಶಾ ಅವರು, ವಿಜಯೇಂದ್ರ ಅವರು, ಯಡಿಯೂರಪ್ಪನವರು ಎಲ್ಲರೂ ಸಹ ಒಂದುಗೂಡಿ ಜೆಡಿಎಸ್ ನ ಕುಮಾರಸ್ವಾಮಿ ಅವರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಮೈತ್ರಿ ಅಭ್ಯರ್ಥಿ ಇವರೇ ಆಗಬೇಕು ಅಂತ ಡಿಸೈಡ್ ಸಹ ಮಾಡಿಯಾಗಿದೆ. ಹಾಗಾದ್ರೆ ಯಾರಾಗ್ತಾರೆ ಅಭ್ಯರ್ಥಿ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಯಾವಾಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸೋತ್ರೋ ಆಗಿನಿಂದ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣ ಬೈ ಎಲೆಕ್ಷನ್ ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಏನಾದ್ರೂ ಸೋತರೆ ತಮ್ಮದೇ ಗಡ ಬೆಂಗಳೂರು ಗ್ರಾಮಾಂತರದ ಭದ್ರಕೋಟೆಯಾಗಿರ್ತಕ್ಕಂಥ ಚನ್ನಪಟ್ಟಣದಲ್ಲಿ ಅದು ಜೆಡಿಎಸ್ ಗೆದ್ದಿರಬಹುದು, ಆದ್ರೆ ಕಾಂಗ್ರೆಸ್ ಸಹ ಅಲ್ಲಿ ತನ್ನದೇ ಆದ ವೋಟ್ ಬ್ಯಾಂಕ್ ಇದೆ. ಈ ಬಾರಿ ಏನಾದ್ರೂ ಸೋತ್ರೆ ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ಬಹುದೊಡ್ಡ ಮುಖಭಂಗ ಆಗೋದು ಗ್ಯಾರಂಟಿ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈಗ ಅಲ್ಲಿ ನಾನೇ ಕ್ಯಾಂಡಿಡೇಟ್ ಅಂತೇಳಿ ಅಷ್ಟರ ಮಟ್ಟಿಗೆ ಓಡಾಟ ಶುರು ಮಾಡಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಅಂತಿಂತ ಅಭ್ಯರ್ಥಿನ ಹಾಕಿದ್ರೆ ಅಲ್ಲಿ ಗೆಲುವು ಅಸಾಧ್ಯ ಅನ್ನೋದು ಜೆಡಿಎಸ್ ಮತ್ತು ಬಿಜೆಪಿಯ ಮಿತ್ರ ಪಕ್ಷಗಳಿಗೂ ಸಹ ಗೊತ್ತಿದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು, ಅಮಿತ್ ಶಾ ಅವರು, ವಿಜಯೇಂದ್ರ ಅವರು ಮತ್ತು ಯಡಿಯೂರಪ್ಪನವರು ಈ ಇಷ್ಟೂ ಜನ ನಾಯಕರುಗಳು ಸೇರ್ಕೊಂಡು ಮೈತ್ರಿ ಪಕ್ಷದ ಅಭ್ಯರ್ಥಿನ ಫೈನಲ್ ಮಾಡಿಬಿಟ್ಟಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಸಿ.ಪಿ. ಯೋಗೇಶ್ವರ್ ಅವರು. ಅವರು ಜೆಡಿಎಸ್ ಚಿಹ್ನೆ ಅಡಿ ಬೇಕಾದ್ರೂ ಸ್ಪರ್ಧೆ ಮಾಡ್ಲಿ, ಬಿಜೆಪಿ ಚಿಹ್ನೆ ಅಡಿ ಬೇಕಾದ್ರೂ ಸ್ಪರ್ಧೆ ಮಾಡ್ಲಿ, ಕ್ಯಾಂಡಿಡೇಟ್ ಮಾತ್ರ ಸಿ.ಪಿ. ಯೋಗೇಶ್ವರ್ ಅವರೇ ಆಗಿರ್ಬೇಕು ಅನ್ನೋದು ಈಗ ಬಂದಿರತಕ್ಕಂತಹ ಸುದ್ದಿ. ಒಟ್ಟಾರೆಯಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅವರು ಮಾಡಿರೋ ಪ್ಲಾನ್ ಏನಪ್ಪಾ ಅಂದ್ರೆ, ಚನ್ನಪಟ್ಟಣ ಬೈ ಎಲೆಕ್ಷನ್ ನ ಗೆಲ್ಲಲೇಬೇಕು. ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹುದೊಡ್ಡ ಹೊಡೆತ ಕೊಡೋದ್ರ ಮೂಲಕ ಸರ್ಕಾರದ ಮೇಲೆ ಪ್ರಹಾರ ಮಾಡಿದಂತಾಗುತ್ತೆ ಅನ್ನೋದು ಬಿಜೆಪಿ ಜೆಡಿಎಸ್ ಮಿತ್ರ ಪಕ್ಷಗಳ ಪ್ಲಾನು. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ತ್ರಿಕೋಣ ಸ್ಪರ್ಧೆ ಆದ್ರೆ, ಅಂದ್ರೆ ಸಿ.ಪಿ. ಯೋಗೇಶ್ವರ್ ಅವರು ಸ್ವತಂತ್ರವಾಗಿ ನಿಂತು ಮೈತ್ರಿ ಅಭ್ಯರ್ಥಿ ಹಾಕಿ, ಕಾಂಗ್ರೆಸ್ನವರು ತಮ್ಮ ಅಭ್ಯರ್ಥಿ ಹಾಕಿ ತ್ರಿಕೋಣ ಸ್ಪರ್ಧೆ ಏನಾದ್ರೂ ಆದ್ರೆ ಇದರ ಅನುಕೂಲ ಕಾಂಗ್ರೆಸ್ಗೆ ಸಿಗುತ್ತೆ ಅನ್ನೋದು ಸ್ಪಷ್ಟವಾಗಿ ಸಮೀಕ್ಷೆಗಳಿಂದ ಗೊತ್ತಾಗಿದೆ. ಹಾಗಾಗಿ ಈಗ ಮಾಡ್ಬೇಕಾಗಿರೋದೇನು, ಸಿ.ಪಿ. ಯೋಗೇಶ್ವರ್ ಅವರನ್ನೇ ಅಭ್ಯರ್ಥಿ ಮಾಡಬೇಕು, ಅದು ಮೈತ್ರಿಯಿಂದ ಸಿ.ಪಿ. ಯೋಗೇಶ್ವರ್ ಅವರೇ ಆಗಬೇಕು ಅನ್ನೋ ಡಿಸಿಷನ್ ಆಗಿ ಹೋಗಿದೆ. ಇಲ್ಲವಾದ್ರೆ ಗೆಲುವು ಸುಲಭ ಅಲ್ಲ ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರೂ ನಾಯಕರುಗಳಿಗೆ ಮನವರಿಕೆಯಂತೂ ಆಗಿ ಹೋಗಿದೆ. ಸ್ನೇಹಿತರೆ, ಆ ಕಡೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಈ ಕ್ಷೇತ್ರದಿಂದ ನಿಲ್ಲಿಸಬೇಕು ಅಂತ ಯೋಚನೆ ಮಾಡಿದ್ರು. ಆದ್ರೆ ಸಮೀಕ್ಷೆಗಳು ಉಲ್ಟಾ ಹೊಡೆದಿದೆ ಅವರಿಗೆ. ನಿಖಿಲ್ ಅವರಿಗಿಂತ ಯೋಗೀಶ್ವರ್ ಅವರು ಒಂದ್ ಹೆಜ್ಜೆ ಮುಂದಿದ್ದಾರೆ. ಎಲ್ಲ ಸಮುದಾಯ, ಒಕ್ಕಲಿಗ ಸಮುದಾಯ ಓಟ್ ಅಂತೂ ಪಡೆದೇ ಪಡಿತಾರೆ. ಅದರ ಜೊತೆಗೆ ಉಳಿದಿರ್ತಕ್ಕಂಥ ಕುರುಬ ಸಮುದಾಯ, ಲಿಂಗಾಯತ ಸಮುದಾಯ, SC ST ಎಲ್ಲ ಸಮುದಾಯಗಳ ಓಟನ್ನು ಪಡೆಯುವ ನಾಯಕ ಯಾರಾದ್ರೂ ಚನ್ನಪಟ್ಟಣದಲ್ಲಿ ಇದ್ರೆ ಅದು ಸಿ.ಪಿ. ಯೋಗೇಶ್ವರ್ ಅವರು ಅನ್ನೋದು ಈಗ ಬಟಾಬಯಲಾಗಿರ್ತಕ್ಕಂಥ ಸತ್ಯ. ಜೆಡಿಎಸ್ ಚಿಹ್ನೆ ಅಡಿ ಏನಾದ್ರೂ ಸಿ.ಪಿ. ಯೋಗೇಶ್ವರ್ ಅವರು ನಿಂತ್ರೆ ಒಕ್ಕಲಿಗ ಮತ ಅಂತೂ ಸಾಲಿಡ್ ಆಗಿ ಬೀಳುತ್ತೆ. ಜೊತೆಗೆ ಬಿಜೆಪಿ ಓಟ್ ಏನಾದ್ರೂ ಸೇರಿದ್ರೆ ಭರ್ಜರಿ ಬಹುಮತದಿಂದನೇ ಸಿ.ಪಿ. ಯೋಗೇಶ್ವರ್ ಅವರು ಆಯ್ಕೆಯಾಗಬಹುದು ಅನ್ನೋದು ಲೆಕ್ಕಾಚಾರ. ಕುಮಾರಸ್ವಾಮಿ ಅವ್ರದ್ದು ಒಂದ್ ಕಂಡೀಷನ್ ಏನಪ್ಪಾ ಅಂದ್ರೆ, ಯೋಗೀಶ್ವರ್ ಅವರಿಗೆ ಟಿಕೆಟ್ ಕೊಡೋದ್ರಲ್ಲಿ ಯಾವುದೇ ತಕರಾರನ್ನು, ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಯೋಗೀಶ್ವರ್ ಅವರನ್ನು ಕಣಕ್ಕಿಳಿಸೋದ್ರಲ್ಲಿ ಕುಮಾರಸ್ವಾಮಿ ಅವರಿಗೆ ಯಾವುದೇ ತಕರಾರು ಇಲ್ಲ. ಅವರ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಯೋಗೀಶ್ವರ್ ಅವರು ಜೆಡಿಎಸ್ ನಿಂದ ಅಭ್ಯರ್ಥಿ ಆಗ್ಲಿ, ಬಿಜೆಪಿಯಿಂದ ಬೇಡ ಅನ್ನೋದು. ಆದ್ರೆ ಯೋಗೀಶ್ವರ್ ಅವರಿಗೆ ನಾನು ಬಿಜೆಪಿಯಿಂದ ನಿಲ್ಬೇಕು ಅನ್ನೋ ಆಸೆ. ಕಡೆಗೆ ಅವರು ಜೆಡಿಎಸ್ ನ ಚಿಹ್ನೆ ಇಡಿ ಬಿಜೆಪಿ ಮತ್ತು ಜೆಡಿಎಸ್ ನ ಅಭ್ಯರ್ಥಿ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಸ್ನೇಹಿತರೆ, ಒಕ್ಕಲಿಗರ ಭದ್ರಕೋಟೆ ಚನ್ನಪಟ್ಟಣ ಅನ್ನೋದು ಗೊತ್ತೇ ಇದೆ. ತೆನೆ ಹೊತ್ತ ಮಹಿಳೆ ಅಡಿ ಏನಾದ್ರೂ ಸಿ.ಪಿ. ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದ್ರೆ ಗೆಲ್ಲೋದು ಸುಲಭವಾಗುತ್ತೆ ಅನ್ನೋದು ಸಮೀಕ್ಷೆಗಳಿಂದ ಬರ್ತಾ ಇರತಕ್ಕಂತ ಮಾಹಿತಿ. ಯಾಕಂದ್ರೆ ಬಿಜೆಪಿಯಿಂದ ನಿಂತ್ರೆ ಟಫ್ ಫೈಟ್ ಅಂತೂ ಕೊಡಬಹುದು, ಗೆಲ್ಲಲೂಬಹುದು. ಆದರೆ ಗೆಲುವನ್ನು ನಿಶ್ಚಿತಪಡಿಸಿಕೊಳ್ಳಬೇಕು ಅಂದ್ರೆ, ಸುನಿಶ್ಚಿತ ಮಾಡ್ಕೋಬೇಕು ಅಂದ್ರೆ ತೆನೆ ಹೊತ್ತ ಮಹಿಳೆ ಚಿಹ್ನೆ ಅಡಿ ಸ್ಪರ್ಧೆ ಮಾಡಬೇಕು ಅನ್ನೋದು ಸಮೀಕ್ಷೆಯಲ್ಲಿ ಬಯಲಾಗಿರ್ತಕ್ಕಂಥ ಸತ್ಯ. ಯಾಕಂದ್ರೆ ಇಲ್ಲಿ ಮುಸ್ಲಿಂ ಮತಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಸಹಜವಾಗಿ ಮೈತ್ರಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಎದುರಾದ್ರೆ ಮೈತ್ರಿ ಅಭ್ಯರ್ಥಿ ಒಂದ್ ಹೆಜ್ಜೆ ಮುಂದಿರ್ತಾರೆ. ಬಿಜೆಪಿಯಿಂದ ಏನಾದ್ರು ಅವರು ಮೈತ್ರಿ ಅಭ್ಯರ್ಥಿ ಆದ್ರೆ ಮುಸ್ಲಿಮರು ವೋಟ್ ಹಾಕೋ ಚಾನ್ಸಸ್ ನಿಲ್ ಅಂತಾನೆ ಹೇಳ್ಬೇಕು. ಅವರು ಗೆಲ್ಲಲಿ ಸೋಲಲಿ ಅವರ ಪ್ರಯಾರಿಟಿ ಯಾವಾಗ್ಲೂ ಕಾಂಗ್ರೆಸ್ ಆಗಿರುತ್ತೆ. ಆವಾಗ ಅದೇ ಜೆಡಿಎಸ್ ನಿಂದ ಏನಾದ್ರು ನಿಂತ್ರೆ, ಇಲ್ಲ ಸಿ.ಪಿ. ಯೋಗೇಶ್ವರ್ ಅವರೇ ಗೆಲ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿಗೆ ನಾವು ವೋಟ್ ಹಾಕಿದ್ರು ಅದು ವೇಸ್ಟ್ ಆಗುತ್ತೆ ಅನ್ನುವ ನಿರ್ಣಯಕ್ಕೆ ಬಂದು ಮುಸ್ಲಿಂ ಮತದಾರರು ಸಿ.ಪಿ. ಯೋಗೇಶ್ವರ್ ಅವರಿಗೆ ಮತ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಹೇಳಿದ್ದು, ಜೆಡಿಎಸ್ ನಿಂದ ನಿಲ್ಲೋದ್ರಿಂದ ಸಿ.ಪಿ. ಯೋಗೇಶ್ವರ್ ಅವರು ತಮ್ಮ ಗೆಲುವನ್ನು ಸುನಿಶ್ಚಿತ ಮಾಡಿಕೊಂಡಂತಾಗುತ್ತೆ.
ಸ್ನೇಹಿತರೆ, ಒಂದ್ ಪಕ್ಷ ನಿಖಿಲ್ ಕುಮಾರಸ್ವಾಮಿ ಅವರೇನಾದ್ರೂ ಈ ಕ್ಷೇತ್ರದಿಂದ ನಿಂತರು ಅಂದ್ರೆ ಒಕ್ಕಲಿಗ ಮತಗಳಂತೂ ಸಾಲಿಡ್ ಆಗಿ ಅವರಿಗೆ ಬೀಳುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇತರೆ ಸಮುದಾಯ, ಲಿಂಗಾಯತರಾಗಿರ್ಬೋದು, ಕುರುಬ ಸಮುದಾಯ ಆಗಿರ್ಬೋದು, SC ST ಅವರಾಗಿರ್ಬೋದು, ಅವರ ಮತಗಳು ಬಿದ್ದೇ ಬೀಳುತ್ತೆ ಅನ್ನೋ ಗ್ಯಾರಂಟಿ ಕೊಡೋದಿಕ್ಕೆ ಆಗೋದಿಲ್ಲ. ಇದು ಈಗ ಬಿಜೆಪಿ ಮತ್ತು JDS ನ ನಾಯಕರ ಕಂಗೆಡ್ಸಿರ್ತಕ್ಕಂತ ವಿಚಾರ. ಆದರೆ ಇದೇ CP ಯೋಗೇಶ್ವರ್ ಅವರಿಗೆ ಅಪ್ಲೈ ಆಗೋದಿಲ್ಲ. ಯಾಕಂದ್ರೆ ಅವರು ಈ ಹಿಂದೆ SP ಪಕ್ಷದಿಂದ ನಿಂತು ಸಹ ಗೆದ್ದು ತೋರಿಸಿದ್ದಾರೆ. ಇಂಡಿಪೆಂಡೆಂಟ್ ಆಗಿ ನಿಂತು ಸಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ತೋರಿಸಿದ್ದಾರೆ. ಅಂದ್ರೆ ಅವರಿಗೆ ಒಕ್ಕಲಿಗ ಮತದ ಜೊತೆಗೆ ಲಿಂಗಾಯತ, ಕುರುಬ ಸಮುದಾಯ ಮತ್ತು SC ST, ದಲಿತ, ಹಿಂದುಳಿದ ವರ್ಗ ಎಲ್ಲ ಮತಗಳನ್ನು ಸೆಳೆಯೋ ಕೆಪಾಸಿಟಿ ಇದೆ ಅಂತ ಅಂದಂಗಾಯ್ತು. ಬಿಜೆಪಿ ಮತ್ತು JDS ನ ಮೈತ್ರಿ ಅಭ್ಯರ್ಥಿ ಅಂತ ಬಂದಾಗ CP ಯೋಗೇಶ್ವರ್ ಅವರಿಗೆ ಮೊಟ್ಟ ಮೊದಲ ಆದ್ಯತೆ ಕೊಡೋದ್ರಲ್ಲಿ ಯಾವುದೇ ಸಂಶಯಗಳು ಇಲ್ಲ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಚಾರ ಪ್ರಾಮುಖ್ಯತೆ ಪಡೆಯುತ್ತೆ. ಕುಮಾರಸ್ವಾಮಿ ಅವರು ಬಿಜೆಪಿಯ ಜೊತೆಗೆ ಸೇರಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನ ಗೆಲ್ಲಲೇಬೇಕು. ಅಕಸ್ಮಾತ್ ಏನಾದ್ರೂ ಸೋತಿದ್ದೆ ಆದರೆ ಬಿಜೆಪಿಯವರು ಬೊಟ್ಟು ಮಾಡಿ ತೋರಿಸ್ತಾರೆ, ದಳದವರು ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತ. ಇದು ಬಿಜೆಪಿ ಮತ್ತು JDS ನಡುವಿನ ಆಂತರಿಕ ಕಲಹಕ್ಕೆ ಮುಂದೊಂದು ದಿನ ಕಾರಣವಾದ್ರೂ ಆಗಬಹುದು. ಈಗ ಕುಮಾರಸ್ವಾಮಿ ಅವರಿಗೆ ಅದು ಯಾವುದು ಬೇಕಿಲ್ಲ, ಎಲ್ಲವೂ ಸ್ಮೂತ್ ಆಗಿ ನಡೀತಾ ಇದೆ. ಅವರು ಅಂದುಕೊಂಡಂತ ಖಾತೆನೆ ಅವರಿಗೆ ಸಿಕ್ಕಿದೆ. ಎರಡೆರಡು ಖಾತೆಗಳನ್ನು ಕೇಂದ್ರ ನಾಯಕರು ಅವರಿಗೆ ಕೊಟ್ಟಿದ್ದಾರೆ. ಮೇಲಾಗಿ ಮೋದಿ ಅವರಿಗೆ HD ದೇವೇಗೌಡರ ಮೇಲೆ ವಿಶೇಷವಾದ ಅಪಾರವಾದ ಅಭಿಮಾನ ಮತ್ತು ಗೌರವ ಇದೆ. ಹಾಗಾಗಿ ಒಂದು ಕ್ಷೇತ್ರದ ವಿಚಾರವಾಗಿ HD ಕುಮಾರಸ್ವಾಮಿ ಅವರು ಯಾವುದೇ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಬಿಜೆಪಿಗೆ ಸಹಕಾರ ಕೊಡ್ತಕ್ಕಂತ ಎಲ್ಲ ಪ್ರಯತ್ನಗಳನ್ನು HD ಕುಮಾರಸ್ವಾಮಿ ಅವರು ಮಾಡೇ ಮಾಡ್ತಾರೆ. ಹಾಗಾಗಿ ಚನ್ನಪಟ್ಟಣ ಭಾಗದ JDS ಕಾರ್ಯಕರ್ತರಿಗೆ ಸ್ಪಷ್ಟವಾದ ಸಂದೇಶ ಕೊಟ್ಬಿಟ್ಟಿದ್ದಾರೆ HD ಕುಮಾರಸ್ವಾಮಿ ಅವರು. ಅಭ್ಯರ್ಥಿ CP ಯೋಗೇಶ್ವರ್ ಅವರೇ ಆಗ್ತಾರೆ. ಅವ್ರು ಯಾವ ಚಿಹ್ನೆ ಹಿಡಿನೇ ನಿಲ್ಲಲಿ, ಅವರು ತೆನೆ ಹೊತ್ತ ಮೇಲೆ ಚಿಹ್ನೆ ಹಿಡಿ ನಿಂತ್ರು ಸಹ ಸಂಪೂರ್ಣ ಬೆಂಬಲ ಕೊಡಬೇಕು. ಬಿಜೆಪಿಯ ಕಮಲದ ಚಿಹ್ನೆ ಹಿಡಿ ನಿಂತರೂ ಸಹ JDS ಕಾರ್ಯಕರ್ತರು ಸಂಪೂರ್ಣ ಬೆಂಬಲ ಕೊಡಬೇಕು ಅನ್ನೋ ಫಾರ್ಮಾನ್ ಅನ್ನು HD ಕುಮಾರಸ್ವಾಮಿ ಅವರು ತಮ್ಮ ಕಾರ್ಯಕರ್ತರಿಗೆ ಹೊರಡಿಸಿದ್ದಾರೆ. ಸ್ನೇಹಿತರೆ, ಇದು ಅನಿವಾರ್ಯ ಕೂಡ. JDSಗೆ ಈಗ ಪುನಶ್ಚೇತನ ಬೇಕಾಗಿದೆ. ಕೇವಲ 19 ಸೀಟ್ಗಳನ್ನು ಗೆದ್ದು ಕುಸಿದಂತಹ JDSಗೆ ಆಸರೆಯಾಗಿ ಕಮಲ ಸಿಕ್ಕಿದೆ. ಕಳೆದ ಬಾರಿ ಕೇವಲ 1 MP ಕ್ಷೇತ್ರ ಗೆಲ್ಲೋದಿಕ್ಕೆ ಸಮರ್ಥವಾಗಿದ್ದಂತ JDS ಈ ಬಾರಿ 2, ಹಂಗೆ ಹೇಳ್ಬೇಕಂದ್ರೆ 3 ಆಗಿದೆ. ಅವರ ಕುಟುಂಬದ ಮಂಜುನಾಥ್ ಅವರು ಸಹ ಬಿಜೆಪಿ ಚಿಹ್ನೆಯಡಿ ಗೆದ್ದಿದ್ದಾರೆ. ಹಾಗೆ ಹೇಳೋದಾದ್ರೆ ಒಟ್ಟಾರೆಯಾಗಿ 3 ಕ್ಷೇತ್ರಗಳಲ್ಲಿ JDS ತನ್ನ ಪ್ರಾಬಲ್ಯವನ್ನು ಸಾಬೀತುಪಡಿಸಿದೆ. ಮುಂದೂ ಸಹ ಉತ್ತಮವಾದ ರಿಸಲ್ಟ್ ಕೊಡಬೇಕು, ಅಧಿಕಾರದಲ್ಲೇ ಮುಂದುವರಿಯಬೇಕು ಅಂದ್ರೆ ಬಿಜೆಪಿಯ ಜೊತೆಗೆ ಸಹಕಾರವನ್ನು ಕೊಡಲೇಬೇಕಾದ ಪರಿಸ್ಥಿತಿ JDS ನ ಕುಮಾರಸ್ವಾಮಿ ಅವರಿಗೂ ಸಹ ಈಗ ಬಂದಿದೆ. ಅಕಸ್ಮಾತ್ ಏನಾದ್ರು ಚನ್ನಪಟ್ಟಣದಲ್ಲಿ ಸೋತ್ರೆ ಕೇಂದ್ರ ಸಚಿವರಾಗಿದ್ದು ಸೋತ್ರು ಅನ್ನುವಂತ ಅಭಿಪ್ರಾಯಗಳು ಕೇಳಿ ಬರುತ್ತೆ. ಕಾಂಗ್ರೆಸ್ಗರು ಇದನ್ನೇ ತೋರಿಸಿ ಕುಮಾರಸ್ವಾಮಿ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಇದ್ಯಾವುದು ಕುಮಾರಸ್ವಾಮಿ ಅವರಿಗೆ ಬೇಕಿಲ್ಲ. ಅಭ್ಯರ್ಥಿ ಯಾರೇ ಆಗ್ಲಿ ಸಪೋರ್ಟ್ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಕುಮಾರಸ್ವಾಮಿ ಅವರು ಸಹ ಬಂದಿದ್ದಾರೆ. ಆಲ್ಮೋಸ್ಟ್ ಆಲ್ ಅವರು CP ಯೋಗೇಶ್ವರ್ ಅವರೇ ಮೈತ್ರಿ ಅಭ್ಯರ್ಥಿ ಅನ್ನೋದಕ್ಕೆ ಒಪ್ಪಿಗೆಯನ್ನು ಸಹ ಸೂಚಿಸಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.